ಇರ್ಬೋದು, ಹೇಳಲಿಕ್ಕಾಗಲ್ಲ. ಯಾಕಂತಂದ್ರೆ ನಾವು ನೀವೆಲ್ಲ ಸೇರಿನೇ ಧ್ವನಿ ಎತ್ತಿನೇ ಈ ಒಂದು ಧರ್ಮಸ್ಥಳದ SITಯನ್ನು ರಚನೆ ಮಾಡಲಿಕ್ಕೆ ಪ್ರೇರೇಪಣೆಯಾಗಿತ್ತು. ಆಮೇಲೆ ಈ SITಗೆ ಏನೂ ಸಿಕ್ಕಿಲ್ಲ ಅಂದಿದ್ರೆ ನಿನ್ನೆ ನಡೆದಂತ ಸೆಷನ್ನಲ್ಲಿ SITಯನ್ನ ಕ್ಲೋಸ್ ಮಾಡಕ್ಕೆ ಸರ್ಕಾರ ನಿರ್ಧಾರ ತಗೊಂಡಿರೋದು. ಬಟ್ ಆ ರೀತಿ ಯಾವುದೂ ಆಗಿಲ್ಲ. ಹೋಮ್ ಮಿನಿಸ್ಟರ್ ಸ್ಪಷ್ಟವಾಗಿ ಹೇಳಿದ್ದಾರೆ, ಇನ್ವೆಸ್ಟಿಗೇಷನ್ ಇಸ್ ಆನ್ ಗೋಯಿಂಗ್ ಅಂತ. ಆಮೇಲೆ ಅಲ್ಲಿ ಪೊಳೆವಳಿಕೆಗಳು ಸಿಕ್ಕಿರೋದು ನಿಜ, ಕಸ್ತೂರ್ಬಾ ಆಸ್ಪತ್ರೆಯಲ್ಲಿ ಇಟ್ಟಿರೋದು ನಿಜ, ಇನ್ವೆಸ್ಟಿಗೇಷನ್ ಆಗ್ತಾ ಇರೋದು ನಿಜ, ಸಾಕಷ್ಟು ದೂರುಗಳು ಬಂದು SITಗೆ ಬೀಳ್ತಾ ಇರೋದು ನಿಜ. ನಮ್ಮ ದೂರು ಸಹ ಗೋವಾದ ಒಬ್ಬ ವ್ಯಕ್ತಿ ಕಾಣೆಯಾಗಿ 2010ರಲ್ಲಿ ಕಾಣೆಯಾಗಿರೋ ವ್ಯಕ್ತಿಯ ಒಂದು ದೂರು ನಮ್ಮ ಕ್ಲೈಂಟಿನ ಪರವಾಗಿ ನಾನೇ ಅಲ್ಲಿ ಕೊಟ್ಟಿದ್ದೇನೆ. ಹಂಗಾಗಿ ನಮ್ಮ ದೂರು ಒಂದು ಬಾಕಿ ಇದೆ. ಸಾಕಷ್ಟು ದೂರುಗಳು, ಹೊಸ ದೂರುಗಳಲ್ಲಿ ಬರ್ತಾ ಇದೆ. ಇರೋದ್ರಲ್ಲಿ ಭೀಮನ ಹೇಳಿಕೆ, ಭೀಮನ ಕಂಪ್ಲೇಂಟು ಮತ್ತೆ ಇದರಲ್ಲಿ ಸಾಕಷ್ಟು ಸತ್ಯ ಇದೆ ಅಂತ ನಮ್ಗೆ ಅನಿಸ್ತಾ ಇದೆ. ಯಾಕಂತಂದ್ರೆ ಸೆಷನ್ ಅಲ್ಲಿ ಆ ಸತ್ಯ ಇಲ್ಲ ಅಂದಿದ್ರೆ ಇನ್ವೆಸ್ಟಿಗೇಷನ್ ನಲ್ಲಿ SIT ಸಾಕಷ್ಟು ಸತ್ಯಗಳನ್ನು ಹುಡುಕಿದೆ. ಹಾಗಾಗಿ ಇನ್ವೆಸ್ಟಿಗೇಷನ್ ಯಾವುದೇ ಕಾರಣಕ್ಕೂ ನಿಲ್ಲಲ್ಲ. ಬಟ್ ವಿರೋಧ ಪಕ್ಷದ